ವಿಬಿಜಿ ರಾಮಜಿ ಗುತ್ತಿಗೆ ವ್ಯವಸ್ಥೆಗೆ ವಿರೋಧ. ಉದ್ಯೋಗ ಖಾತ್ರಿ ಉಳಿವಿಗೆ ದಾವಣಗೆರೆಯಲ್ಲಿ ಜಂಟಿ ಹೋರಾಟ. ದಾವಣಗೆರೆ ಗ್ರಾಮೀಣ ಭಾಗದ ಬಡವರ ಜೀವನಾಡಿಯಾಗಿರುವ ಉದ್ಯೋಗ ಖಾತ್ರಿ ಯೋಜನೆಗೆ ಧಕ್ಕೆ ತರುತ್ತಿರುವ ವಿಬಿಜಿ ರಾಮಜಿ ಗುತ್ತಿಗೆ ವ್ಯವಸ್ಥೆಯನ್ನು ವಿರೋಧಿಸಿ ಜಿಲ್ಲೆಯಲ್ಲಿ ಎಡಪಕ್ಷಗಳು ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ ಎಸ್ಕೆಎಂ ವತಿಯಿಂದ ಇಂದು ಬೃಹತ್ ಜಂಟಿ ಹೋರಾಟ ನಡೆಯಿತು. ಕಾರ್ಮಿಕರ ಹಕ್ಕುಗಳ ಮೇಲೆ ದಾಳಿ. ನಗರದ ಪ್ರಮುಖ ವೃತ್ತದಲ್ಲಿ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಾರ್ಪೊರೇಟ್ ಗುತ್ತಿಗೆದಾರರ ಕೈಗೆ ಒಪ್ಪಿಸುವುದು ಬಡ ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಂಡಂತೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಗುತ್ತಿಗೆ ವ್ಯವಸ್ಥೆಯಿಂದಾಗುವ ಅಪಾಯಗಳು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮುಖಂಡರು ವಿಬಿಜಿ ರಾಮಜಿ ಮಾದರಿಯಿಂದಾಗುವ ದುಷ್ಪರಿಣಾಮಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಿದರು. ಪಂಚಾಯತ್ ಅಧಿಕಾರಕ್ಕೆ ಕತ್ತರಿ. ಸ್ಥಳೀಯ ಗ್ರಾಮ ಪಂಚಾಯತ್ಗಳ ಅಧಿಕಾರ ವ್ಯಾಪ್ತಿ ಕುಂಠಿತವಾಗುತ್ತದೆ. ನೇರ ಉದ್ಯೋಗಕ್ಕೆ ಸಂಚಕಾರ. ಕಾರ್ಮಿಕರಿಗೆ ನೇರವಾಗಿ ಕೆಲಸ ಸಿಗದ ಸ್ಥಿತಿ ನಿರ್ಮಾಣವಾಗಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗುತ್ತದೆ. ಪಾರದರ್ಶಕತೆಯ ಕೊರತೆ. ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ನಾಶವಾಗಿ ಭ್ರಷ್ಟಾಚಾರಕ್ಕೆ ದಾರಿಯಾಗುತ್ತದೆ. ನಾಯಕರ ಆಗ್ರಹ. ಪ್ರತಿಭಟನೆಯಲ್ಲಿ ಮಾತನಾಡಿದ ಎಡಪಕ್ಷಗಳ ನಾಯಕರು ಗ್ರಾಮ ಪಂಚಾಯತ್ಗಳ ಮೂಲಕವೇ ಕೆಲಸ ನೀಡಬೇಕು ಮತ್ತು ಕಾರ್ಮಿಕರಿಗೆ ನೇರವಾಗಿ ಕೂಲಿ ಪಾವತಿಯಾಗಬೇಕು. ಇದು ಸಂವಿಧಾನಬದ್ಧ ಹಕ್ಕು ಎಂದು ಒತ್ತಾಯಿಸಿದರು. ಸಂಯುಕ್ತ ಕಿಸಾನ್ ಮೋರ್ಚಾ ಮುಖಂಡರು ಮಾತನಾಡಿ, ಕೃಷಿ ಆಧಾರಿತ ಗ್ರಾಮೀಣ ಆರ್ಥಿಕತೆಯನ್ನು ಉಳಿಸಲು ಉದ್ಯೋಗ ಖಾತ್ರಿ ಬಲಪಡಿಸುವುದು ಅನಿವಾರ್ಯ. ಈ ಯೋಜನೆ ದುರ್ಬಲವಾದರೆ ರೈತ ಕುಟುಂಬಗಳ ಬದುಕು ಬೀದಿಗೆ ಬರುತ್ತದೆ ಎಂದು ಎಚ್ಚರಿಸಿದರು. ಹೋರಾಟದ ಎಚ್ಚರಿಕೆ. ವಿಬಿಜಿ ರಾಮಜಿ ಗುತ್ತಿಗೆ ವ್ಯವಸ್ಥೆಯನ್ನು ತಕ್ಷಣ ರದ್ದುಗೊಳಿಸಬೇಕು ಮತ್ತು ಯೋಜನೆಗೆ ಸಮರ್ಪಕ ಅನುದಾನ ಬಿಡುಗಡೆ ಮಾಡಬೇಕು. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಈ ಹೋರಾಟವನ್ನು ರಾಜ್ಯಮಟ್ಟಕ್ಕೆ ವಿಸ್ತರಿಸಲಾಗುವುದು ಎಂದು ಸಂಘಟನೆಗಳು ಎಚ್ಚರಿಕೆ ನೀಡಿವೆ.